ಅವರು ಮನೆ ಮೇಲೆ ಕಲ್ಲು ತೂರಾಡಿದವರು ಅವರು ನಿಜವಾದ ಮೀಸಲಾತಿ ಬಗ್ಗೆ ಕಳಕಳಿ ಇದ್ದಂಥವ್ರಲ್ಲ. ಅದೊಂದು ರಾಜಕೀಯ ಪ್ರೇರಿತ ಇನ್ಸಿಡೆಂಟ್. ಯಾಕಂದ್ರೆ ನಮ್ಮ ಮೀಸಲಾತಿಯ ಒಳ ಮೀಸಲಾತಿಯ ಬಗ್ಗೆ ವಿಚಾರ ಬಂದಾಗ ಲಂಬಾಣಿ ಜನಾಂಗ, ಬೋವಿ ಜನಾಂಗ, ಕೊರೂರು, ಕೊರ್ಚರು ಇದೇನು ಸ್ಪರ್ಶರೇನಿದಾರಲ್ಲ ಅವ್ರದ್ದು ವಿಚಾರ ಏನಿತ್ತಂದ್ರೆ ಅವರೆಲ್ಲರ ನಾಯಕರು ಅಥವಾ ಹಿಂದೆ ಅವ್ರು ಸಾಕಷ್ಟು ಪೆಟಿಷನ್ ಕೂಡ ಸರ್ಕಾರಕ್ಕೆ ಕೊಟ್ಟಿದ್ದರು. ನಮ್ಗೆ 3% ಒಳ ಮೀಸಲಾತಿ ಬೇಕು ಅಂತ ಅವ್ರು ಕೊಟ್ಟಿದ್ದರು. ಅದೇ ರೀತಿ ಎಡಗೈ ಸಮಾಜದವರು ಮತ್ತು ಬಲಗೈ ಸಮಾಜದವರು ಕೂಡ ನಮಗೆ ಇಷ್ಟಿಷ್ಟು ಬೇಕು ಅಂತ ಕೊಟ್ಟಿದ್ದರು. ಆಗಿನ ಸಮಾಜದ ನಮ್ಮದು ಹಿಂದೇನು ನಮ್ಮದು ರಿಸರ್ವೇಷನ್ ಕೋಟಾ ಇತ್ತಲ್ಲ, ಆ ಕೋಟಾದ ಪ್ರಕಾರ ಇವರೆಲ್ಲರದು ಡಿಮಾಂಡ್ ಫುಲ್ಫಿಲ್ ಮಾಡೋಕ್ಕಾಗ್ತಿದ್ದಿಲ್ಲ. ಹಾಗಾಗಿ ನಮ್ಮ ಸರ್ಕಾರ ಒಂದು ಜಾಣತನದ ನಡೆಯನ್ನು ಮಾಡಿತು. ಬೊಮ್ಮಾಯಿಯವ್ರ ನೇತೃತ್ವದ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಟೋಟಲ್ ಕೋಟಾ ಪರ್ಸೆಂಟೇಜನ್ನು ಹೆಚ್ಚು ಮಾಡಿ ಅದ್ರ ಮೂಲಕ ಯಾರ್ಯಾರು ಎಷ್ಟು ಪರ್ಸೆಂಟೇಜ್ ಅಪೇಕ್ಷೆ ಇತ್ತು, ಯಾವ ಸಮಾಜದ ಎಷ್ಟು ಅಪೇಕ್ಷೆ ಇತ್ತು, ಆ ಅಪೇಕ್ಷೆ ಸಂಪೂರ್ಣವಾಗಿ ಫುಲ್ಫಿಲ್ ಮಾಡೋಕ್ಕೆ ಸಾಧ್ಯ ಆಯ್ತು. ಈಗ ಕೊರೋ ಸಮಾಜ, ಕೊರ್ಚ ಸಮಾಜ, ಬೋವಿ ಮತ್ತು ಲಂಬಾಣಿ ಸಮಾಜದವರು 3% ನಮಗೆ ಬೇಕು ಒಳ ಮೀಸಲಾತಿ ಅಂತ ಹೇಳಿದರು. ಇವತ್ತು ಆ ಸಮಾಜಗಳಿಗೆ ಸಿಕ್ಕಿದ್ದು 4.5% ಒಳ ಮೀಸಲಾತಿ ಸಿಕ್ಕಿದೆ. ಹಾಗಾಗಿ ಆ ಸಮಾಜದವರು ಸಂಪೂರ್ಣವಾಗಿ ಖುಷಿಯಾಗಿದ್ದಾರೆ, ಸಂತೋಷದಿಂದ ಅದಾರೆ. ಆ ಸಮಾಜದ ಸ್ವಾಮಿಗಳು, ಆ ಸಮಾಜದ ನಾಯಕರು ಖುಷಿಯಾಗಿದ್ದಾರೆ. ಯಡಿಯೂರಪ್ಪನವ್ರ ಮನೆ ಮೇಲೆ ಏನು ಇನ್ಸಿಡೆಂಟ್ ಆಗೈತಿ ಅದೊಂದು ರಾಜಕೀಯ ಪ್ರೇರಿತ, ಅಲ್ಲಿಯ ಲೋಕಲ್ ಪಾಲಿಟಿಕ್ಸ್ ಇಶ್ಯೂ ಅದು. ಅದಕ್ಕೆ ಮತ್ತು ಸಮಾಜಗಳಿಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಕಾಂಗ್ರೆಸ್ನವರು ಈ ರೀತಿಯ ಇನ್ಸಿಡೆಂಟ್ಗಳನ್ನು ಹುಟ್ಟು ಹಾಕೋವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ.